ಈಗಾಗಲೇ ಒಂದು ಮತ್ತೆ ರಾಜಕೀಯ ಒಂದು ಏನಪ್ಪ ವಾತಾವರಣ ಭಿನ್ನಾಗಿ ಬೆಳೀಲಿಕ್ಕೆ ಶುರು ಆಯಿತು ಅನ್ನೋದು ಅಷ್ಟು ಸತ್ಯ ಅದ. ಈ ನಡುವೆ ಮತ್ತು ನಮ್ಮ ಮೃಣಾಲ್ ಅವರನ್ನ ಇಲ್ಲಿ ಆಯ್ಕೆ ಮಾಡಿ ಇಲೆಕ್ಷನ್ ನಿಲ್ಲಿಸುವಂತ ತಯಾರು ಮಾಡ್ತಾಯಿದ್ರು ಅನ್ನೋಂಥ ಮತ್ತೆ ಸುದ್ದಿಗಳು ಬರ್ತಾಯಿದ್ದಾವೆ. ಹೀಗಾಗಿ ಇದೆಲ್ಲ ಕುಡ್ಕೊಂಡು ಒಂದು ಚುನಾವಣೆ, ಒಂದು ಹೊಸ ರೂಪ, ಹೊಸ ರಂಗ ನಿಶ್ಚಿತವಾಗಿ ಪಡ್ಕೊಳ್ಳಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಅದಕ್ಕಾಗಲಿ ಇವತ್ತು ಏನು ಮಾಡಿಬಿಟ್ಟಿದ್ದಾರಪ್ಪ ಅಂತಂದ್ರೆ, ಈಗ ಹಿಂದೊಮ್ಮೆ ಜಾರಕಿಹೊಳಿ ಅವರ ತಂತ್ರಗಾರಿಕೆ ಹೇಗಿರ್ತದಪ್ಪ ಅನ್ನುವಂಥ ಮಾತನ್ನು ತಮ್ಮೊಂದಿಗೆ ಹೇಳ್ತಾ, ನಮ್ಮ ರಮೇಶ್ ಜಾರಕಿಹೊಳಿ ಅವರು ಒಬ್ಬರನ್ನ ಸಪೋರ್ಟ್ ಮಾಡೋದು, ಇನ್ನೊಬ್ಬರು ನಾವು ವಿರೋಧಿನ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಸಪೋರ್ಟ್ ಮಾಡ್ತಿರ್ಬೋದು, ಅಥವಾ ಸತೀಶ್ ಅವರು ಸಪೋರ್ಟ್ ಮಾಡ್ತಿರ್ಬೋದು, ವಿರೋಧಿಸ್ತಾ ಇರ್ಬೋದು. ಒಟ್ಟಿನಲ್ಲೇ ಒಂದು ಪಾಲಿಸಿ ಇವ್ರದ್ದು, ಯಾರಪ್ಪ ಈ ಎಲ್ಲರಿಗೂ ತಮಗೇನು ಸಾಧ್ಯ ಆರ್ಥಿಕ ಸಹಾಯ ಮಾಡೋದು ಅಂತೇಳಿ. ಇದಕ್ಕೆ ನಾವು ಅಂದಾಗ ಈಗ ಒಂದು ಮಾತು ಹೊರಗೆ ಬರ್ತಾಯಿದೆ. ನಮ್ಮ ಇ ವಿ ಪಾಟೀಲ್ ಅವ್ರಿಗೆ ಇಂಟರ್ವ್ಯೂ ಕೊಡ್ತಾ ಅದು ಇ ವಿ ಪಾಟೀಲ್ ಮತ್ತು ಕತ್ತಿಯವರು ಇಲ್ಲ ಈಗಾಗಲೇ ದುಡ್ಡು ಹಂಚಲಿಕ್ಕೆ ಶುರು ಮಾಡಿದ್ದಾರೆ, ನಾವು ದುಡ್ಡು ಹಂಚೋರು ಅಲ್ಲ, ನಾವು ಕೈ ಮುಗಿಯೋರು ಅಷ್ಟು ಅಂತ ಹೇಳಿ ಕೊಟ್ಟರು. ಅವರು ಕೈ ಮುಗಿತಾರೋ ಮತ್ತೇನು ಮಾಡ್ತಾರೋ ಅದು ಮಾತು ಬೇರೆ. ಬಟ್ ಈ ಇಲೆಕ್ಷನ್ದಲ್ಲೇ ದುಡ್ಡು ಹಂಚೋದು, ಸಾರಾಯಿ ಹಂಚೋದು ಎಲ್ಲ ಕಾಮನ್ ಆಗಿಬಿಟ್ಟದೆ ಇವತ್ತು. ಅದ್ರ ಬಗ್ಗೆ ಯಾರು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಆ ರೀತಿ ನಡೆದ ಶುರುವಾಗಿದೆ ಹೇಳೋ ಮಾತು ಕೇಳಿದ್ರೆ. ಇದು DCC ಬ್ಯಾಂಕ್ ಇದ್ದಿದ್ದು ನಿಧಾನಕ್ಕೆ ಈ ಒಂದು ಇಲೆಕ್ಷನ್ನ ಗಂಭೀರತೆ ಪಡೆಯುವ ಜೊತೆಗೆ ದುಡ್ಡಿನ ವ್ಯವಹಾರ ಭಾಳಷ್ಟು ಆಯ್ತಪ್ಪ ಅಂದರೆ ಇದು ನಾಳೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತದನ ಅನ್ನುವಂಥದ್ದು. ಯಾಕಂದ್ರೆ ಎಲ್ಲರೂ ದುಡ್ಡು ಕೊಟ್ಟು ಮಧ್ಯಾಹ್ನ ಕೊಟ್ಟು ಆಯ್ಕೆ ಆದ್ರಪ್ಪ ಅಂತಂದ್ರೆ ಅವ್ರು ತಮ್ಮ ಮಾತು ನಡುವೆ ಎಲ್ಲರೂ ಶತಪ್ರಯತ್ನ ಮಾಡ್ತಾ ಇರ್ತಾರೆ.